ಮಗಳು ರನ್ ರನ್ ಅಂದು ಒಬ್ಳೆ ಕೂತಿದ್ದಾಳೆ. ಪೊಲೀಸ್ ಆಗ್ತೀಯ ನೀನು? ಪೊಲೀಸ್ ಆಗಿ ಏನ್ ಮಾಡ್ತೀಯ? ಶೂಟ್ ಮಾಡ್ತೀಯ? ಯಾರನ್ನ ಶೂಟ್ ಮಾಡ್ತೀಯ? ಸಖತ್ತು ಥಂಡಿ ಇದೆ, ಆದರೂ ನಾನು ಬಂದು ಇಬ್ಬರು ಎದ್ದು ವಾಕ್ ಹೊಟ್ಟಿದ್ದೀವಿ. ಬಾಂದು ಅಂತೂ ಫುಲ್ ಖುಷಿ. ಅಮ್ಮ ಸೈಕಲ್ ಹೋಗೋಣ ಅಂದ್ಲು, ಬೇಡ ಇವತ್ತು ವಾಕ್ ಹೋಗೋಣ ಅಂತ ವಾಕಿಂಗ್ ಕರ್ಕೊಂಡು ಹೊರಟೆ. ಇವತ್ತು ನಾವು ಸ್ಟೇಡಿಯಮ್ಗೆ ವಾಕ್ ಹೊರಟಿರೋದು. ಬಟ್ ಏನಂದರೆ ರೋಡೇ ಕಾಣಿಸ್ತಾ ಇಲ್ಲ ನಮಗೆ. ಆ ಥರಕ್ಕೆ ಮಂಜು ಫುಲ್ ಕವರ್ ಆಗೋಗಿದೆ. ಅರೌಂಡ್ 7:30 ಆಗಿದೆ ಟೈಮು. ಸೂರ್ಯ ಬಂದಿದ್ದಾನೆ, ಆದರೂ ನಮಗೆ ಬಿಸಿಲು ಬರ್ತಾ ಇಲ್ಲ. ಮಮ್ಮ ಅಲ್ಲಿ ಸೂರ್ಯ ಬಂದಿದ್ದಾನೆ ನೋಡಮ್ಮ, ಆದರೂ ಬಿಸಿಲೇ ಬಂದಿಲ್ಲ ಅಂತ ನನ್ನ ಮಗಳು ಕೈ ತೋರಿಸ್ಕೊಂಡು ಹೇಳ್ತಾ ಇದ್ದಾಳೆ. ನಾವು ಹೋಗೋ ಅಷ್ಟರಲ್ಲಿ ಚೂರ್ಣಿ ಆಲ್ರೆಡಿ ಸ್ಟೇಡಿಯಂ ಬಂದಿದ್ಲು. ಇನ್ನು ಬಾಂದು ಅಂತೂ ನನ್ನ ಕೈಗೆ ಸಿಗಲ್ಲ. ನಾವು ಮನೆಗೆ ಹೋಗೋ ತನಕ ಅವಳು ಚೂರ್ಣಿ ಜೊತೆನೇ ಇರ್ತಾಳೆ. ಅಮ್ಮನೂ ಬೇಡ, ಯಾರು ಬೇಡ, ವಾಕ್ ಮುಗಿಸೋ ತನಕ ಅವಳ ಜೊತೆನೆ. ಈ ಮಗಳು ಏರ್ ಕ್ಲಿಪ್ ಹುಡುಕ್ತಾ ಇದ್ದಾರೆ, ಬೀಳಿಸ್ಕೊಂಡಿದ್ಲು. ಸಿಕ್ತಾ ಫೈನಲಿ? ಆಹಾ, ಸಿಕ್ತಾ ಫೈನಲಿ? ಚಿಕ್ಕಿ ಹಾಕೊಡ್ತಾಳೆ, ಹಾಕೋ. ಬಿಡು. ಫೈನಲಿ ಹಂಟ್ ಆಯ್ತು ನೋಡಿ, ಬಂದಿದ್ದಕ್ಕೂ ಸಾರ್ಥಕ. ಅಷ್ಟು ದೂರ ಹೋಗಿ ಬಂದ್ವಿ, ಏರ್ ಕ್ಲಿಪ್ ಡಮ್ ಬಂದಿದೆ ಅಂತ ಹುಡ್ಕಕ್ಕೆ. ಅದು ಸ್ಟ್ರಾಬೆರಿ ಬೇರಿ ಹೋಗ್ತಾ ಇಲ್ಲ, ಮತ್ತೆ ಮತ್ತೆ ಅಲ್ವಾ? ಹಿಂಗೆ 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 ನೀರು ಬೇಕು ಅಂತ ಗಾಡಿ ಹತ್ರ ಓಡಾಡ್ತಾ ಇದ್ದಾಳೆ. ಒಂದ್ಸಲ ಹೇರ್ ಕ್ಲಿಪ್ ಬೀಳ್ಸ್ಕೊಂಡು ಇವಾಗ ನೀರು ವಾಕ್ ಮಾಡಕ್ಕೆ ಮಾತ್ರ ಬಿಡಲ್ಲ. ಅದಕ್ಕೆ ಅವಳ ಮನೇಲಿ ಬಿಟ್ಟು ಬರಬೇಕು. ನೆಕ್ಸ್ಟ್ ಟೈಮಿಂದ 1 ಕಿಲೋಮೀಟರ್ ಇಲ್ಲೇ ಆಗಿದೆ ನಮ್ಮದು. ಸ್ಕೂಟಿ ಹತ್ರ ಇರೋಕಂದ ಹೋಗಿ ಬರ್ತೀವಿ. ಹಾಂ, ಕಿತ್ತಾಕೊಂಡು ವಾಕ್ ಮಾಡೋಣ ಅಂದರೆ ಆಗತ್ತೆ. ನೀನು 20 ಸಲ ಶೂ ಒಳಗಡೆ ಕಲ್ಲೋಯ್ತು, ಸಾಕು ಸರಿ ಮಾಡ್ಕೊತೀನಿ ಅಂತ ಮಾಡ್ಕೊಳ್ತಾ ಇದ್ದೀನಿ. ಇವಳು ಸುಸ್ತಾಗತ್ತೆ. ಏನು ಮಾಡುವ, ವಾಕ್ ಮಾಡುವ ಅಂದರೆ ಆಯಿತು, ಬ್ರೇಕ್ ಕೊಡೋದೇ ಆಯಿತು. ಇವರು ಏನೋ ಸರಿ ಮಾಡ್ಕೋತಾ ಇದ್ದಾರೆ, ಸರಿ ಮಾಡ್ಕೋತಾ ಇದ್ದಾರೆ. ಕಚ್ಚುತ್ತಾ ಇದೆ ಅದು. ತುಂಬ ಕಚ್ತಾ ಇದೆ. ಕಿಸಿ ಕೊಡ್ತಾ ಇದೆ ನಿಂಗೆ, ಕಾಲಿಗೆಲ್ಲ ಕಿಸಿ ಕೊಡ್ತಾ ಇದೆ ಅಲ್ಲ? ಹಿಂಗೆ ಇವರಿಬ್ಬರು ನಂಬ್ಕೊಂಡು ವಾಕು ಇಲ್ಲ ಏನಿಲ್ಲ. ಕೂರೋಣ ಅಂದರೆ ಫುಲ್ ರೆಡ್ ಇದೆ. ನನ್ನ ಪ್ಯಾಂಟ್ ಬೇರೆ ಈ ಕಲರ್ ಇದೆ, ಅದೇ ಕಲರ್. ನಡೀರಿ ಸಲೂಟ್. ಬನ್ನಿ ಹೋಗೋಣ. ನೀವು ಇಲ್ಲೇ ಇರ್ತೀರೋ? ಹಾಂ, ಇಲ್ಲೇ ಇರ್ತೀಯಾ? ನಾವು ಹೋಗಿ ಬರೋದಾ? ನೋಡಿ ಎಷ್ಟು ರೆಡ್ ಆಗಿದೆ ಮಮ್ಮ. ಇಲ್ಲೇರು ಮಮ್ಮ, ಟೈಟಾಗಿ ಹಾಕೋಬಿಟ್ಟಿದ್ಯಾ ನೀನು. ಅಷ್ಟು ಟೈಟಾಗಿ ಹಾಕ್ತಾರಾ? ಕುಚ್ಚಿ ಮಗ್ಳೆ, ನನಗೆ ಏನು ಹೇಳ್ದೆ? ಯಾವಾಗ ಹೇಳ್ದೆ ನೀನು ನನಗೆ? ನಂಗೆ ಹೇಳಿ, ಈ ಸ್ಲಿಪ್ಪರ್ ಹಾಕು ಅಂತ ಹೇಳಿದ್ದು, ಬಟ್ ಅಷ್ಟು ಟೈಟಾಗಿ ಹಾಕು ಅಂತ ಹೇಳಿದ್ದೆ ನಾನು. ಹೇಳು, ಹಾಕೊಡ್ಲಾ? ಇವಾಗ ನೋಡು, ಮತ್ತೆ ಹಾಕೊಡ್ಲಾ ಅಂದರೆ ಬೇಡ ಅಂತೀಯ. ಸರಿ, ಇಲ್ಲೇ ಇರ್ತೀಯಾ? ಹೋಗ್ಬರೋದ ನಾವು? ಅಂದು ಒಬ್ಳೆ ಕೂತಿದ್ದಾಳೆ. ಸೊ ನಾವು ಒಂದು ರೌಂಡ್ ಹೋಗಿ ಬರ್ತೀವಿ, ನೋಡೋಣ. ಕೂತಿರ್ತೀನಿ, ಇಲ್ಲ ಅಂತ ಹೋಗೋಣ ಇವಾಗ. ಸೊ ಅವರಿಬ್ರು ರನ್ 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 ಅಂತಾಗೆ ಜಾಗಿಂಗ್ ಮಾಡ್ತಾ ಇದ್ದಾರೆ, ನಾವು ವಾಕಿಂಗ್ ಮಾಡ್ತಾ ಇದ್ದೀವಿ. ಸಕ್ಕ ಸ್ವೆಟ್ ಅದೇ. ಸೈಡಿಗೆ ಬಾ. ಓಡಿ ಇಬ್ಬರು ಕಾಂಪಿಟೇಷನ್ ನೋಡ್ತಾ ಇದ್ದಾರೆ. ಏನಂತ ಗೊತ್ತಾ? ನೀರು ಕುಡಿಯೋದಕ್ಕೆ. ಬಾಂದು ಅಮ್ಮ ನೀರು ಅಂತಂದು ಸ್ಟೇಡಿಯಮಿಂದ ಆ ಗ್ರೌಂಡಿಂದ ಹೊರಗಡೆ ಬಂದ್ವಿ. So we are going by. ನಿನ್ನೆ ಕಿಂಗ್ ಕಾಫಿಗೆ ಹೋಗಿದ್ದೆ, ಅದಾದ್ಮೇಲೆ ಮಾಲ್ಗುಡೀಸು, ಇವತ್ತು ಬೆಳಗ್ಗೆ ಚೋಳಾಸು. ಅಯ್ಯೋ, ಬರೀ ನೀವು ಮಾತ್ರ ಹೋಗೋದಾ ಕಿಂಗ್ಸ್ಗೆ? ನಾವು ಹೋಗ್ತೀವಪ್ಪ ಯಾವಾಗ. ಅವಳೇನು ಬೆಳಗ್ಗೆ ಬಂದಿಲ್ಲ. ನಾವು ಯಾವಾಗಲೂ ಕಿಂಗ್ಸ್ ಅಲ್ಲೇ ಕೆಲಸ ಇಲ್ದಾಗ ಕಿಂಗ್ಸ್ ಅಲ್ಲೇ ಬಿದ್ದು ಓದಾಡ್ತಾ ಇದ್ದಿದ್ದು ನಾನು ನನ್ನ ಫ್ರೆಂಡ್ಸ್ ಜೊತೆ. ಸರಿ, ಅಂದರೆ ಅಷ್ಟು ಫ್ರೀ ಇರ್ತಾಳೆ ಅಂತ ಅರ್ಥ. ಏನಮ್ಮ ತಗೊಳ್ಳಿ. ಮನೇಲಿರೋ ಬಿಸ್ಕೆಟೇನೆ ಇಲ್ಲಿಗೆ ಕೊಟ್ಟು ಕಳಿಸ್ದೆ. ಬೇಗ ಅದು ಕರ್ಗೋಗ್ಬಿಡುತ್ತೆ ಬೇಗ.
ಇಟ್ಕೊಳೆ. ನಿಮ್ಗೊಂದು ಗೊತ್ತಿಲ್ಲ, ಟೇಬಲ್ಸ್ ಮ್ಯಾನರ್ಸ್ ಇಲ್ಲ. ಹಾ ಅಣ್ಣ, ಟೇಬಲ್ ಮ್ಯಾನರ್ಸ್ ಇಲ್ಲ. ಚಿಯರ್ಸ್ ಆದ್ಮೇಲೆ ಇಡಂಗಿಲ್ಲ ಕೆಳಗೆ, ಏನಾದ್ರೂ ಓಕೆ. ಎಲ್ಲನೂ ಬಂದು ವಾಶ್ರೂಮ್ಗೆ ಹೋಗ್ಬೇಕು ಅರ್ಜೆಂಟ್ ಅಂದ್ಲು, ಕರ್ಕೊಂಬಂದೆ. ಅರ್ಜೆಂಟಲ್ಲಿ ಮೈಕ್ನ ಅಲ್ಲೇ ಬಿಟ್ಟು ಬಂದಿದ್ದೀನಿ. ಇವಾಗ ಹೋಗಿ ಮೈಕ್ ತರಬೇಕು, ಇನ್ನೊಂದು ಸಲ ನೋಡ್ಕೊಂಡು ಹೋಗ್ಬೇಕು. ಒಬ್ಬಳೇ ಬಿಟ್ಟು ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಮೈಕು ಚೂರ್ಣಿ ಹತ್ರ ಇತ್ತಾ, ಮರ್ತೋದೆ. ಮನೆಗೆ ಹೋದ್ಮೇಲೆ ನೆನಪಾಯಿತು. ಮತ್ತೆ ವಾಪಸ್ ಬಂದು ಮತ್ತೆ ಮಾತಾಡೋಕ್ಕೆ ಕೂತಿದ್ದೀನಿ. ಒಂದು ಅರ್ಧ ಗಂಟೆ ಅಗೇನ್ ಎಕ್ಸ್ಟ್ರಾ ಕೂತ್ಕೊಬಿಟ್ಟಿದ್ದೀನಿ. ಬಂದು ಅಮ್ಮ ಪರವಾಗಿಲ್ಲ ಅಮ್ಮ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ಲು. ಇವನ್ ಅವಳಿಗೆ ಒಂದು ಫೋನ್ ಇಟ್ಟು ಬಂದಿರ್ತೀನಿ. ಎರಡು ಫೋನ್ ಇದೆಯಲ್ಲ, ಒಂದು ಅವಳ ಹತ್ರ ಇರುತ್ತೆ, ಒಂದು ನನ್ನ ಹತ್ರ ಇರುತ್ತೆ. ನಾನೇನು ಹೊರಗಡೆ ಹೋದಾಗ ಮನು ಅಣ್ಣ ಆಲ್ರೆಡಿ ಬೈಯೋಕ್ಕೆ ಶುರು ಮಾಡಿತ್ತು, ಒಬ್ಬಳನ್ನೇ ಬಿಟ್ಟು ಬಂದಿದ್ಯಾ, ಹೋಗು ಬೇಗ ಅಂತ. ಪರವಾಗಿಲ್ಲ ಅಣ್ಣ ಇರ್ತಾಳೆ ಅಂತ ಹೇಳಿ ಒಂದು 5 ನಿಮಿಷ ಎಕ್ಸ್ಟ್ರಾನೇ ಟೈಮ್ ಸ್ಪೆಂಡ್ ಮಾಡಿದೆ. ಆಲ್ಮೋಸ್ಟ್ 1 ಅವರ್ ಆಯಿತು. ಅದಕ್ಕೆ ಈಗ ಎಲ್ಲರೂ ಬಾಯ್ ಬಾಯ್ ಹೇಳಿ ಎಲ್ಲ ಮನೆಗೆ ಹೊರಟ್ವಿ. ಮನೆಗೆ ಬಂದು ಬ್ರೇಕ್ಫಾಸ್ಟ್ ರೆಡಿ ಮಾಡಿದೆ. ನಾನು ಇವತ್ತು ಪೊಂಗಲ್ ಮಾಡಿದೆ. ಸ್ಪೂನ್ ಹೋಲ್ಡ್ ಮಾಡಬೇಕಾದ್ರೆ ಸ್ವಲ್ಪ ಪೊಂಗಲ್ ಅಂಟ್ಕೊಬಿಟ್ಟಿದೆ ಅಂತ ಬಂದು ಸ್ಪೂನ್ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ ನನ್ನ ಮಗಳು. ನನಗೆ ಇದು ಚೆನ್ನಾಗಿಲ್ಲ, ಬೇಡ ಅಂತ. ಸೂಪರಾಗೈತಿ ಅಂತೆ, ಅವಳಿಗೂ ಫೇವ್ರೆಟ್ ಪೊಂಗಲ್ಲು. ತಿಂಡಿ ತಿಂದು ಮೇಡಮ್ ಅವ್ರು ಟಿ ವಿ ನೋಡ್ತಾ ಹಾಗೆ ಗಯ ನಿದ್ದೆ ಮಾಡ್ತಾ ಇದ್ದಾಳೆ. ಇವತ್ತೆಲ್ಲ ನಿದ್ದೆ, ಟಿ ವಿ ಅಷ್ಟೇ ಅವಳದು. ನಾನು ತಿಂಡಿ ತಿಂದು ನಾನು ಬಾಂದು ಜೊತೆ ಒಂದು ರೌಂಡ್ ನಿದ್ದೆ ಮಾಡಿ ಫ್ರೂಟ್ಸ್ ತಿಂತಾ ಇದ್ದೀನಿ. ಫುಲ್ ಡೀಪ್ ಸ್ಲೀಪಲ್ಲಿದ್ದಾಳೆ. ಅವಳು ಮಲ್ಕೊಂಡಿದ್ದು ಅರೌಂಡ್ 11:30 ಮಲ್ಕೊಂಡು ಬೆಳಿಗ್ಗೆ 6 ಗಂಟೆಗೆ ಎದ್ದಿದ್ಲು. ಸೊ ಇವಾಗ ಕುಕ್ಕಿಂಗ್ ಮಾಡಬೇಕು. ನಾನು ಹೋಗಿ ಕರ್ಡ್ ಖಾಲಿಯಾಗಿದ್ದು, ಕರ್ಡ್ ತೊಗೊಬಂದೆ. ರೈಸ್ ರೆಡಿ ಇದೆ, ಕರ್ಡ್ ರೈಸ್ ಮಾಡ್ಕೊಬೇಕು ಅಷ್ಟೇ, ಸಿಂಪಲ್. ಬಿಕಾಸ್ ಬೇಸಿಗೆ ಅಲ್ಲ, ಸಾಂಬಾರನ್ನು ಊಟ ಮಾಡೋಕ್ಕೂ ಮನಸ್ಸಾಗ್ತಾಯಿಲ್ಲ. ಹಾಗಾಗಿ ಮೊಸರನ್ನ ಇವತ್ತಿನ ಲಂಚ್. ಇದು ಬಾಂದುಮಾಗೆ, ಇದಿಷ್ಟು ನನಗೆ ಬಾಂದು ಆನಿಯನ್ ಏನು ಹಾಕೋಂಗಿಲ್ಲ. ಅವಳಿಗೆ ಪ್ಲೈನ್ ಕರ್ಡ್ ಮೊಸರು ಅಷ್ಟೇ ಇಷ್ಟ, ಮೊಸರನ್ನ ಇಷ್ಟ. ನಮಗೆ ಒಗ್ಗರಣೆ ಹಾಕಿರೋ ಮೊಸರನ್ನ ಇಷ್ಟ. ಸೊ ಮೇಡಮಿಗೆ ಈ ಫುಡ್ ಆಲ್ರೆಡಿ ಎದ್ದು ಟಿ ವಿ ನೋಡ್ತಾ ಇದ್ದಾಳೆ. ಕೇಳಿ, ಟೇಕ್. ವೆಲ್ಕಮ್. ಥ್ಯಾಂಕ್ ಯು. ಎಗ್ ಬೇಡ, ಎಗ್ ಕೊಡಿ. ಓಕೆ. ಯಾಕೋ ಇತ್ತೀಚೆಗೆ ಅವರು ಎಗ್ಗು ತಿನ್ನೋದು ಬಿಟ್ಬಿಟ್ಟಿದ್ದಾರೆ. ಇದು ನಮಗೆ ರಾತ್ರಿಗೆ ಆಯಿತು. ಒಂದೊಂದು ಟೈಮಲ್ಲಿ ತಿನ್ನಲ್ಲ ಅಂತ ನಾನು ಮಾಡಲ್ಲ. ಆ ಟೈಮಲ್ಲಿ ಕೇಳ್ತಾಳೆ, ಯಾವ ಟೈಮಲ್ಲಿ ಮಾಡಿರ್ತೀನಿ ಆ ಟೈಮಲ್ಲಿ ಬೇಡ ಅಂತಾಳೆ. ಇವಾಗ ನಾವು ಎಗ್ ಜೊತೆಗೆ ಮೊಸರನ್ನ ಖಾಲಿ ಮಾಡುವ. ಈ ಥರ ಮೆಸೇಜಸ್ಸು ಅದೆಷ್ಟು ಬರುತ್ತೆ ಅಂದರೆ ಲಿಟ್ರಲಿ ದಿನಕ್ಕೆ. ಅದು ನನ್ನ ಡಯಟಿಷಿಯನ್ ಅಂದ್ಕೊತಾರೋ ಇಲ್ಲ ಪರ್ಸ್ನಲಾಗಿ ಬೇರೆ ಏನೋ ಅಂದ್ಕೊಂಡ್ಬಿಡ್ತಾರೋ ಅಂತ ನನಗಂತೂ ಗೊತ್ತಿಲ್ಲ. ದಿನಕ್ಕೊಂದು 5ರಿಂದ 6 ಮೆಸೇಜಸ್ ಈ ಥರ ಬರುತ್ತೆ. ನಾನು ಬ್ಲಾಕ್ ಮಾಡಿ ಮಾಡಿ ಸಾಕಾಗಿದೆ. ಅದಕ್ಕೆ ಇದು ಯಾರೇ ಮೆಸೇಜ್ ಮಾಡೋ ಈ ಥರ ಪೋಸ್ಟ್ ಮಾಡೋಣ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಬಾಂದಿಗೆ ಹಾಲು ರೆಡಿ ಇದೆ, ನನಗೆ ಟೀ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಸಂಡೇ ಫುಲ್ ರೆಸ್ಟ್ ಅನ್ಕೊಳ್ಳಂಗೆ ಇಲ್ಲ. ಬಾಂಧದು ಎಲ್ಲ ಸ್ಲಿಪ್ಪರ್ಸು ಶೂಸ್ ವಾಶ್ ಆಯಿತು, ನಂದು ಶೂ ವಾಶ್ ಆಯಿತು, ಆ್ಯಂಡ್ ಸಾಕ್ಸ್ಗಳು ವಾಶ್ ಆಯಿತು. ಜೊತೆಗೆ ಇವಾಗ ಹಿಟ್ಟು ಮಾಡಿಸ್ಕೊಂಬರ್ಬೇಕು. ಸಜ್ಜೆ ಮತ್ತು ಜೋಳ ಇದೆರಡು ಹಿಟ್ಟು ಮಾಡಿಸ್ಕೊಂಬರ್ಬೇಕು. ಫಸ್ಟು ಕಾಫಿ ಕುಡಿದು ಹೊರಡೋಣ, ಯಾಕೆಂದರೆ ಫುಲ್ ತಲೆಗೆ ಆಯಿಲ್ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು. ಇವಾಗ ನಂದು ಬಂದದ್ದು ಇಬ್ಬರದು ಸ್ನಾನ ಆಯಿತು, ಹಾಗಾಗಿ ಸಕ್ಕ ಸುಸ್ತಾಗ್ತಾಯಿದೆ. ಫಸ್ಟು ಟೀ ಜೊತೆಗೆ ಪೀನಟ್ಸ್ ತೊಗೊಂಡು ಆಮೇಲೆ ಮುಂದಿನ ಕೆಲಸ. ಆಲ್ರೆಡಿ 6:20 ಆಗಿದೆ ಟೈಮು. ಮಳೆ ಬರೋಂಗಿದೆ, ಬರಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಬಟ್ ಬರುತ್ತೋ ಬರೋಲ್ಲ ಗೊತ್ತಿಲ್ಲ. ಇವಾಗ ಬಾಂದುಗೆ ಹಾಲು ಕೊಡೋಣ. ಸೊ ಮಿಲ್ಲಿಗೆ ಬಂದೆ, ಹಾಫ್ ಆನ್ ಅವರಿಂದ ವೆಯ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ಫುಲ್ ಬ್ಯುಸಿ. ನಾನು ತಂದಿರೋದು 2 kg. ಅವ್ರು ಬೈತಾ ಇದ್ದಾರೆ, ಇದನ್ನು ನೀವು ಮಿಕ್ಸಿಲೇ ಮಾಡ್ಕೊಂಬೋದಿತ್ತಲ್ಲ, ಇಲ್ಲಿಗೆ ಯಾಕೆ ತಂದ್ರಿ ಅಂತ. ಬಿಡ್ಸ್ಕೊಬಂದೆ. ಇದಕ್ಕೆ ಚಕ್ಲಿ ಹಿಟ್ಟು ಮಿಕ್ಸ್ ಆಗೋಗ್ಬಿಟ್ಟೈತೆ. ಇದಿಷ್ಟೇ ನಂಗೆ ಹಿಟ್ಟು ಸಿಕ್ಕಿರೋದು. ಆ್ಯಂಡ್ ಇದು ಜೋಳದ ಹಿಟ್ಟು. ಇವಾಗ ಬಂದು ರೊಟ್ಟಿ ಮಾಡೋಕೆ ಆಲ್ರೆಡಿ ಹಿಟ್ಟನ್ನು ಬಿಸಿ ನೀರಲ್ಲಿ ಹಾಕಿ ಕಲಸಿಟ್ಟಿದ್ದೀನಿ. ಸೊ ಇದನ್ನು ರೊಟ್ಟಿ ಮಾಡಬೇಕು. ಇದು ಸಜ್ಜೆದು ನಮ್ಮ ಕಡೆ ಕೊಂಬು ಅಂತೀವಿ, ಕೊಂಬಿನ ರೊಟ್ಟಿ. ಜೊತೆಗೆ ಪಲ್ಯ ಮಾಡ್ತಾಯಿದ್ದೀನಿ. ಏನು ಪಲ್ಯ ಅಂದರೆ ಇದ್ರದ್ದು
ಫ್ರೈ ಆಗ್ತಾ ಇದೆ. ರೊಟ್ಟಿ ಮಧ್ಯಾಹ್ನ ಬಾಂದು ಬಿಟ್ಟಿರೋ ಮೊಟ್ಟೆ ಜೊತೆಗೆ ಪಲ್ಯ ಎಷ್ಟು ಎಮ್ಮಿ ಆಗಿದೆ ಗೊತ್ತಾ, ಜೊತೆಗೆ ಸ್ವಲ್ಪ ತುಪ್ಪ. ಪೊಲೀಸ್ ಆಗ್ತೀಯ ನೀನು? ಪೊಲೀಸ್ ಆಗಿ ಏನ್ ಮಾಡ್ತೀಯ? ಶೂಟ್ ಮಾಡ್ತೀಯ? ಯಾರನ್ನ ಶೂಟ್ ಮಾಡ್ತೀಯ? ಕಳ್ರಿಗ ಮತ್ತೆ ಭೂತಕ್ಕೆ ಶೂಟ್ ಮಾಡ್ರೆ ಹೆಂಗ್ ಹೋಗುತ್ತೆ ಅದು? ಆ ಭೂತನ ಆರ್ಕೋ ಹೋಗ್ಬಿಡುತ್ತೆ, ಭೂತ ಶೂಟ್ ಮಾಡಕ್ಕಾಗಲ್ಲ. ಇಲ್ಲಂತೆ ಅದನ್ನ ಫಾಲೋ ಮಾಡಿ ಮಾಡಿ ಮಾಡ್ಬಿಡ್ತೀನಿ. ಹೊಡೆದಾಕಿ ಟಿವಿ ನೋಡೋಣ ಅಷ್ಟೇ. ಐ ಲವ್ ಯು. ನಾಳೆ ಎಕ್ಸಾಮ್ ಇದೆ. ಮುದ್ದು ಅಮ್ಮ ಜೊತೆ ಡಬ್ಲ್ಯೂ ಮುದ್ದು ಅಮ್ಮ ಜೊತೆ ಎಕ್ಸ್ ವೈ ಝೆಡ್ ಕ್ಯೂ. ಕ್ಯೂ ಫೋನಿಕ್ ಸೌಂಡ್ ಏನು? ಹಾಯ್ ಯು ಅಲ್ಲಲ್ಲ ಕ್ಯೂದು ಫೋನಿಕ್ ಸೌಂಡ್. ಬಕ್ಕ